ಡೀಸೆಲ್ ದರ ಜಾಸ್ತಿ ಆದ್ರೆ ಅದು ವಾಹನದ ವಹಿವಾಟಿನ ದರ ಜಾಸ್ತಿ ಆಗ್ತದೆ. ಆ ವಹಿವಾಟಿನ ದರ ಜಾಸ್ತಿ ಆದ ಮೇಲೆ ಇಡೀ ದಿನಬಳಕೆ ವಸ್ತುಗಳ ದರಗಳು ಜಾಸ್ತಿ ಆಗಿದೆ. ಆ ದಿನಬಳಕೆ ವಸ್ತುಗಳ ಬೆಲೆ ಜಾಸ್ತಿ ಆದ್ರೆ ನಿಮ್ಮ ತಲೆಗೆ ಬಂದು ಬೀಳ್ತದೆ. ನಾವು ಮಧ್ಯಮ ವರ್ಗದವರು ಅದನ್ನು ಸಹಿಸಿಕೊಳ್ಬಹುದು. ಇನ್ನು ಮಧ್ಯಮ ದುರ್ಬಲ ವರ್ಗದವರಿದ್ದಾರ, ಅವರು ಬದುಕುವುದೇ ಕಷ್ಟದ ಆಗಿದೆ ಅಂತ ಹೇಳ್ತಕ್ಕಂಥ ಏನು ಪ್ರತಿಯೊಂದು ವಸ್ತುಗಳು ಇವತ್ತು ಜಾಸ್ತಿ ಆಗಿದ್ರೆ ಅದಕ್ಕೆ ಮುಖ್ಯ ಕಾರಣ ಯಾವುದು ಅಂತ ಹೇಳಿದ್ರೆ ಇವತ್ತು ಡೀಸೆಲ್ ದರ ಜಾಸ್ತಿ ಆದ ಕಾರಣಕ್ಕಾಗಿ ಆಗಿದೆ ಅಂತ. ಇವತ್ತು ಹೇಳಿದ್ರು ವಾಣಿಜ್ಯ ಗ್ಯಾಸಿನ ದರ ಕಡಿಮೆ ಜಾಸ್ತಿ ಮಾಡಿದರು. ಅದೇನು ವಾಣಿಜ್ಯದ ಹೋಟೆಲ್ವರೆಗೂ ಹೋಯ್ತು ಅಂತ ಹೇಳ್ಬೋದು. ಅವರ ಶಿಷ್ಯರಲ್ಲಿ ಇದ್ದಾರೆ. ಅವರು ಶಿಷ್ಯರಿಗೆ ಏನಿಲ್ಲ, ಅದು ಮೋದಿ ಏನು ಮಾಡಿದ್ರು ಸರಿ ಅಂತ ಜನರು ಇವತ್ತು ಸಮಾಜದಲ್ಲಿದ್ದಾರೆ. ಇವತ್ತು ವಾಣಿಜ್ಯ ದರ ಗ್ಯಾಸಿನ ದರ ಜಾಸ್ತಿ ಆದ್ರೆ ಹೋಟೆಲ್ ತಿಂಡಿ ದರ ಜಾಸ್ತಿ ಆಗ್ತದೆ. ಅವ್ರಿಗೆ ನಷ್ಟ ಮಾಡೋದಿಲ್ಲ. ಆ ತಿಂಡಿ ದರ ಜಾಸ್ತಿ ಆದಾಗ ನಮ್ಮಂತ ಬಡಪಾಯಿಗಳ ತಲೆಗೆ ಬಂದು ಬೀಳುತ್ತದೆ. ದಿನಬಳಕೆ ವಸ್ತುಗಳು ನೀವು ಅರ್ಥ ಮಾಡಬೇಕು. ಇದರಲ್ಲಿ ಪರಿಣಾಮ ಯಾರಿಗೆ ಅಂತ ಹೇಳಿದ್ರೆ ಬಡವರಿಗೆ ಪರಿಣಾಮ ಆಗುತ್ತೆ ಅಂತಕ್ಕಂಥ ಮಾತನ್ನ ಬಹುಶಃ ನೀವು ಅರ್ಥ ಮಾಡಿಕೊಳ್ಬೇಕು ಅಂತ ಹೇಳ್ತಕ್ಕಂಥ ಮಾತನ್ನ ಹೇಳಲಿಕ್ಕೆ ಬಯಸ್ತೇನೆ. ಇವತ್ತು ಬೆಲೆ ಏರಿಕೆ, ಯಾರೋ ಒಬ್ಬ ಬುದ್ಧಿವಂತ ಕೆಲವರು ಹೇಳ್ತಾರೆ, ನೀವು ರಾಜ್ಯದ ತೆರಿಗೆಯನ್ನು ಕಡಿಮೆ ಮಾಡಬಹುದಲ್ಲ. ಬಹುಶಃ ಅವರ ತಲೆಯಲ್ಲಿ ಕರ್ನಾಟಕ ಮಾತ್ರ ಇದು ಪೆಟ್ರೋಲ್ ಡೀಸೆಲ್ ದರ ಜಾಸ್ತಿ ಅಂತ ಅವರ ತಲೆಯಲ್ಲಿ. ಅಂತ ಮೂರ್ಖರು ನಮ್ಮ ಸಮಾಜ. ಒಬ್ಬ ಮಾಧ್ಯಮ ಮಿತ್ರರು ಕೇಳಿದ್ದಾರೆ, ನೀವು ಕಡಿಮೆ ಮಾಡಬಹುದಲ್ಲ. ಆದ್ರೆ ಅರ್ಥ ಮಾಡಬೇಕು, ಇದು ಕರ್ನಾಟಕದಲ್ಲಿ ಮಾತ್ರ ಜಾಸ್ತಿ ಆಗಿದ್ದಲ್ಲ ಪೆಟ್ರೋಲ್ ಡೀಸೆಲ್ ದರ, ಇಡೀ ದೇಶದಲ್ಲಿ ಜಾಸ್ತಿ ಆಗಿದೆ. ಇವತ್ತೆಲ್ಲ ರಾಜ್ಯದಲ್ಲಿ ಈ ಪ್ರಶ್ನೆಯನ್ನು ಮಹಾರಾಷ್ಟ್ರದಲ್ಲಿ ಕೇಳ್ತೀರಾ, ನೀವು ಗುಜರಾತಲ್ಲಿ ಕೇಳ್ತೀರಾ, ಹರಿಯಾಣದಲ್ಲಿ ಕೇಳ್ತೀರಾ, ರಾಜಸ್ಥಾನದಲ್ಲಿ ಕೇಳ್ತೀರಾ, ಅದು ಕೇಳುವುದಿಲ್ಲ, ಕರ್ನಾಟಕದಲ್ಲಿ ಕೇಳ್ತಾರೆ. ಅಂದ್ರೆ ದರನ ದಾರಿ ತಪ್ಪಿಸುವುದು, ದರನ ಮೂರ್ಖರನ್ನ ಮಾಡಿ ನಾವು ಬುದ್ಧಿವಂತರಿದ್ದೇವೆ. ಬಹುಶಃ ದುರ್ಬಲ ವರ್ಗದವರು ಇರ್ತಕ್ಕಂಥ ಪಕ್ಷಕ್ಕಾಗಿ ಅವ್ರಿಗೆ ಸ್ವಲ್ಪ ತಿಳಿವಳಿಕೆ ಕೊರತೆ ಅಂತ ಅವ್ರು ತಿಳ್ಕೊಂಡಿದ್ದಾರೆ. ಬುದ್ಧಿಜೀವಿಗಳು ಅವರಿಗೆ ಕೊರತೆ ಇದೆ. ಆ ಕೊರತೆಯನ್ನ ನಾವು ಅವರ ಸುಳ್ಳು ಹೇಳಿ ಅದನ್ನ ನಾವು ಮೋಸ ಮಾಡಬಹುದು ಅಂತ ಹೇಳ್ತಕ್ಕಂಥದ್ದು. ನಾನು ನಿಮ್ಮಲ್ಲಿ ಒಂದು ಮಾತನ್ನ ಹೇಳ್ತೇನೆ, ಅವರು ಬುದ್ಧಿವಂತರು ಖಂಡಿತದ ಒಪ್ಪಿಕೊಳ್ಳದ, ನಾವು ಗದ್ದಲಾಗಬಾರ್ದು. ನಿಮ್ಮಲ್ಲಿ ಜನತೆಯಲ್ಲಿ ನಾನು ವಿನಂತಿ ಮಾಡಿಕೊಳ್ತಕ್ಕಂಥದ್ದು, ಬಿಜೆಪಿ ಮುಖಂಡರು ಬುದ್ಧಿವಂತರು ಇರಬಹುದು, ಆದ್ರೆ ನಾವು ಯಾವತ್ತೂ ದಡ್ಡರಾಗಬಾರ್ದು ಅಂತ ಹೇಳ್ತಕ್ಕಂಥ ಮಾತನ್ನ ಹೇಳಿ ಬಯಸ್ತೀವಿ. ನಾವು ದಡ್ಡರಾಗಬಾರ್ದು, ರಮನಾಥ ನಾವು ದಡ್ಡರಾಗಬಾರ್ದು. ಯಾರು ಕೂಡ ನಿಮ್ಮಲ್ಲಿ ಕೇಳ್ತಾರೆ, ನಾವು ದಡ್ಡರಾಗಬಾರ್ದು, ನಾವು ದಡ್ಡರಾಗಬಾರ್ದು. ಇದು ಇಲ್ಲಿವರೆಗೆ ನಾವು ದಡ್ಡರಾಗಿದ್ದೇವೆ, ಖಂಡಿತ ಹೇಳ್ತಾರೆ ನಾವು ದಡ್ಡರಾಗಿದ್ದೇವೆ. ಅವರು ಮಾತ್ರ ಬುದ್ಧಿವಂತರು, ನಾವು ದಡ್ಡರು ಅಂತ ಹೇಳ್ತಕ್ಕಂಥ. ಅವರು ಮುಂದುವರೆದ ಸಮಾಜಕ್ಕೆ ಸೇರ್ತಕ್ಕಂಥ ಬಲಿಷ್ಠ ವರ್ಗಕ್ಕೆ ಸೇರ್ತಕ್ಕಂಥ ನಾವು ಅವರಿಗೆ ಬಡವರ ಕಷ್ಟದ ಅರಿವಿಲ್ಲ ಅಂತಕ್ಕಂಥ ಮಾತನ್ನು ನಾನು ಹೇಳಲಿಕ್ಕೆ ಬಯಸ್ತೇನೆ. ಈ ರೀತಿಯಲ್ಲಿ ಜನರನ್ನ ಮೋಸ ಮಾಡತಕ್ಕಂಥ ಕೆಲಸವನ್ನ ದೇಶ ಸರ್ಕಾರ ಮಾಡ್ತಾ ಇದೆ. ಈ ಒಂದು ದೃಷ್ಟಿಯಲ್ಲಿ ನಾವು ಅದನ್ನ ಖಂಡಿಸಬೇಕಾದ ಮಾತ್ರವಾಗಿ ನೀವೆಲ್ಲ ಅರ್ಥ ಮಾಡಿಕೊಳ್ಬೇಕು. ನಾವು ಹೇಳ್ತೇವೆ ಅಷ್ಟು ಸಾಕಾಗೋದಿಲ್ಲ. ನೀವು ಇದನ್ನು ವಿಮರ್ಶೆ ಮಾಡ್ಬೇಕು, ಸತ್ಯತೆಯಿಂದ ವಿಮರ್ಶೆ ಮಾಡ್ಬೇಕು. ನಾವು ಹೇಳಿರ್ತಕ್ಕಂಥ ಮಾತು ಸತ್ಯ ಹೌದು ಅಂತ ಆದ್ರೆ ಖಂಡಿತವಾಗಿ ಈ ದೇಶದಲ್ಲಿ ನಾವು ಏನು ಮಾಡ್ಬೇಕು ಅಂತ ತೀರ್ಮಾನ ಬಹುಶಃ ಅವಕಾಶ 12 ವರ್ಷ ಸರ್ಕಾರಕ್ಕೆ ಅವಕಾಶ ಮಾಡಿಕೊಟ್ಟಿದ್ರು. ಅವ್ರು ಹೇಳ್ತಾ ಇದ್ರು ಕೆಲಸ 5 ತಿಂಗಳಲ್ಲಿ ಕೊಡಿ, 10 ದಿವಸದಲ್ಲಿ ಕೊಡಿ, ನಾನು ಸರಿ ಮಾಡ್ತೇನೆ ಅಂತ ಹೇಳಿ. ಸರಿ ಮಾಡಿಲ್ಲ ಅಂತ ಹೇಳಿ ಅವ್ರು ಗೊತ್ತಿತ್ತು. ನನಗೆ 5 ತಿಂಗಳ ಅವಕಾಶ ಕೊಡಿ, ನೀವು ಕೊಟ್ಟು. ಆದ್ರೆ ನಾನು ಕೇಳ್ತೇನೆ ಈ ವೇದಿಕೆಯಲ್ಲಿ ರಾಹುಲ್ ಗಾಂಧಿ ಅವರಿಗೆ ಕೂಡ ಒಂದು ಅವಕಾಶ ಕೊಡಿ. ನಿಮ್ಮಲ್ಲ ಕೈ ಮುಗಿದು ವಿನಂತಿ ಮಾಡಿಕೊಡ್ತಕ್ಕ ರಾಹುಲ್ ಗಾಂಧಿ ಅವರಿಗೆ ಅವಕಾಶ ಮಾಡಿಕೊಡಿ. ಏನು ಮಾಡ್ತಾರೆ ನೋಡುವ. ತಪ್ಪಾದ್ರೆ ನಿಮ್ಗೆ ಅವಕಾಶ ಮತ್ತೆ ಇದೆಯಲ್ಲ, ಆಗ ನಮಗೊಂದು ಅವಕಾಶ ಕೊಡಬಾರ್ದ? ಮೋದಿಯವರಿಗೆ ಇಷ್ಟು ಅವಕಾಶ ಕೊಟ್ಟ ಮೇಲೆ ನಮಗೊಂದು ಅವಕಾಶ ಕೊಡಿ. ಕೊಟ್ಟಾದ್ಮೇಲೆ ಏನ್ ಮಾಡ್ತಾರೆ ನೋಡೋಣ. ಕಾಂಗ್ರೆಸ್ ಪಕ್ಷಕ್ಕೆ ಅವಕಾಶ ಕೊಡಿ, ಏನ್ ಮಾಡ್ತಾರೆ ಅಂತ ನೋಡೋಣ. ಇವತ್ತು ಪ್ರಶ್ನೆಗಳನ್ನ ಕೇಳಬಾರ್ದು ಅಂತ ಶುರು ಮಾಡಿದ್ದಾರೆ. ಪ್ರಶ್ನೆಗಳನ್ನೇ ಕೇಳಬಾರ್ದು, ನೀಟ್ ಪರೀಕ್ಷೆ ವಿರುದ್ಧ ಹೋರಾಟ ಮಾಡಬಾರ್ದಂತೆ. ನಿಮ್ಮ ಖಾತೆಗಳನ್ನೇ ಎಂತ ಹೇಳುದು, ಫೇಸ್ಬುಕ್ ಅಲ್ಲಿ ಹ್ಯಾಕ್ ಮಾಡಿ ಬಿಡ್ತಾರೆ, ಬ್ಲಾಕ್ ಮಾಡಿ ಬಿಡ್ತಾರೆ. ಪ್ರಶ್ನೆಗಳನ್ನ ಕೇಳಬೇಡಿ, ಮುಷ್ಕರಗಳನ್ನ ಮಾಡಬೇಡಿ, ಹತ್ತಿಕ್ಕುತ್ತಾ ಇದ್ದಾರೆ. ಇದು ಯಾಕೆ ಅಂತ ಹೇಳಿ ಕೊನೆಯದಾಗಿ ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ. ಏನು ಗೊತ್ತುಂಟಾ, ಪ್ರಶ್ನೆ ಯಾಕೆ ಕೇಳಬಾರ್ದು ಅಂತ ಬಿಜೆಪಿ ಅವರು ಯಾಕೆ ಹೇಳ್ತಾರೆ ಹೇಳಿ? ಕೊನೆಯದಾಗಿ ಹೇಳ್ತೀನಿ, ಅದು RSS ಕಲ್ಟ್ ರಕ್ತ ಗುಣ.
RSS ಅಲ್ಲಿ ಆದೇಶವನ್ನ ಪಾಲಿಸು, ಸೂಚನೆಯನ್ನ ಪಾಲಿಸು, ಪ್ರಶ್ನೆ ಕೇಳಬೇಡ. ಇದೇ ಸಂಸ್ಕೃತಿಯನ್ನ ಇವತ್ತು ಸನ್ಮಾನ್ಯ ನರೇಂದ್ರ ಮೋದಿ ಅವರ ಆಡಳಿತದಲ್ಲಿ ಬಿಜೆಪಿ ಅವರು ಪ್ರಶ್ನೆ ಕೇಳಬೇಡ ಹೇಳುವ ಕಲ್ಚರ್ ಅನ್ನು ತಂದು ನಮ್ಮನ್ನೆಲ್ಲ ನೆಲಕಚ್ಚಿಸಿದ್ದಾರೆ. ಈ ಬೆಲೆಗಳು ಇಳಿಲೇಬೇಕು. ಪೆಟ್ರೋಲ್ ದರದಲ್ಲಿ ಮೋದಿ ಮಾಡುತ್ತಿರುವುದು ಮಹಾ ಮೋಸ. ಮನೆ ಮನೆಗೆ ಹೋಗಿ ಹೇಳಬೇಕು, ಇದು ಇಳಿಲೇಬೇಕು. 10 ವಿದ್ಯಾರ್ಥಿಗಳು ಆತ್ಮಹತ್ಯೆ ಮಾಡಿಕೊಂಡ ಕಾರಣಕ್ಕೆ ಅದು ದೊಡ್ಡ ದೊಡ್ಡ ಬಿಜೆಪಿಯ ಲೀಡರ್ಸ್ ಅರೆಸ್ಟ್ ಆಗಿರೋದು. ನಾಚಿಕೆ ಆಗುದಿಲ್ಲ ಇವರಿಗೆ. ಎಲ್ಲಿ ಉಂಟು ಇವರ ABVP? ಇಲ್ಲಿ ತಟ್ಟೆ ಬಿಡದ್ರಲ್ಲ ಸರ್ ನಿಮ್ಮ ಇಲೆಕ್ಷನ್ ಟೈಮಿಗೆ ತಟ್ಟೆ. ಈಗ ಎಲ್ಲಿ ಹೋದ್ರು ತಟ್ಟೆ ಬಿಡದವರೆಲ್ಲ